ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್. ಇವತ್ತು ಒಂದು ಒಳ್ಳೆ ಹೋಮ್ ಮೇಡ್ ಸೋಪಿಂದ ಬಂದಿದ್ದೇನೆ. ಅದುವೇ ಕಿತ್ಳೆಹಣ್ಣಿನ ಸಿಪ್ಪೆ ಆರೆಂಜ್ ಪೀಲ್ ಸೋಪ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ಆರೆಂಜ್ ಪೀಲ್ ಕಿತ್ಳೆಹಣ್ಣಿನ ಸಿಪ್ಪೆನ ನಾವು ತಿಂದು ಬಿಸಾಡ್ತೀವಲ್ಲ, ಅದ್ರ ಬದಲು ಈ ಥರ ಒಣಗಿಸ್ಕೊಂಡು ಈ ಥರ ಸೋಪ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಸ್ಕಿನ್ನು ಗ್ಲೋ ಆಗುತ್ತೆ. ತುಂಬ ನೈಸರ್ಗಿಕವಾಗಿ ನಾವೇ ಮನೆಯಲ್ಲೇ ಸೋಪ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಫಸ್ಟಿಗೆ ಇದನ್ನು ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನು ಸೋಪ್ ಬೇಸ್ 2 ಸ್ಲೈಸ್ ಸೋಪ್ ಬೇಸ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಿತ್ತಳೆ ಹಣ್ಣು ಒಣಗಿಸಿ ಇಟ್ಕೊಂಡಿದ್ದೀನಿ. ಅರಿಶಿನ ಪುಡಿ ತೊಗೊಂಡಿದ್ದೀನಿ ಮತ್ತು ವಿಟಮಿನ್ ಇ ಕ್ಯಾಪ್ಸಲ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ಕಿತ್ತಳೆ ಹಣ್ಣಿನ ಸಿಪ್ಪೆನ ಸ್ವಲ್ಪ ಬಿಸಿಲಲ್ಲಿ 1 ದಿನ 2 ದಿನ ಒಣಗಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ. ಈ ಕಿತ್ತಳೆ ಹಣ್ಣಿನ ಸಿಪ್ಪೆನ ನೈಸಾಗಿ ಪೌಡ್ರ್ ಮಾಡಿಕೊಂಡು ಬರಬೇಕು. ನಾವು ತಿಂದು ಎಸೆಯೋದ್ರಲ್ಲೇ ನಾವು ಈ ಥರ ಯೂಸ್ ಮಾಡಿಕೊಂಡ್ರೆ ತುಂಬ ಕಿತ್ತಳೆ ಸಿಪ್ಪೆ ಇದು ತುಂಬ ಸ್ಕಿನ್ನು ಚೆನ್ನಾಗಿ ಗ್ಲೋ ಆಗುತ್ತೆ. ನೋಡಿ, ಇದು ಪೌಡ್ರ್ ಆಗಿದೆ. ಈಗ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಇದನ್ನು ಮನೆಯಲ್ಲೇ ಮಾಡಿದಂತಹ ಅರಿಶಿನ ಪುಡಿ, ಅದನ್ನು ನಾನು ವಿಡಿಯೋ ಹಾಕ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ನೋಡಿ, ಇದನ್ನು 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೋತೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ ಮಾಡ್ಕೋತಾ ಇದ್ದರೆ ಕಡಿಮೆ ಮಾಡ್ಕೊಳ್ಳಿ. ನೋಡಿ, 1-2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮತ್ತೆ ಅದ್ರ ಜೊತೆ ನೈಸ್ ಪೌಡ್ರ್ ಮಾಡ್ಕೊಂಡು ಬರಬೇಕು, ಅಂದರೆ ನೀಟಾಗಿ ಮಿಕ್ಸ್ ಆಗಲಿ ಅಂತ. ಇದು ಮಿಕ್ಸ್ ಆಗಿದೆ. ಈಗ ಇದು ರೆಡಿ ಆಗಿದೆ. ಈಗ ನಾವು ಸೋಪ್ ಬೇಸ್ನ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಎಷ್ಟು ನೀಟಾಗಿ ಪೌಡ್ರ್ ಆಗಿದೆ. ಈಗ ಈ ಸೋಪ್ ಬೇಸ್ನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಈಗ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಿಂದ ಸೋಪ್ ಬೇಸ್ನ ಕರಗಿಸ್ಕೋಬೇಕು. ನೋಡಿ, ಈ ಕಡೆ ಒಂದು ಪಾತ್ರೆ ಇಟ್ಟು ಅದ್ರ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಸೋಪ್ ಬೇಸ್ನೆಲ್ಲನೂ ಈ ಥರ ಮಾಡಿ ಕರಗಿಸ್ಕೋಬೇಕು. ಈಗ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸುಲನ್ನ ನಾನು 2 ವಿಟಮಿನ್ ಇ ಕ್ಯಾಪ್ಸುಲ್ ತೊಗೊಂಡಿದ್ದೀನಿ. ಅದರೊಳಗಡೆ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ 2 ವಿಟಮಿನ್ ಇ ಕ್ಯಾಪ್ಸುಲ್ ಹಾಕೊಂಡ ನಂತರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ಲು ಆ ಸೋಪ್ ಬೇಸ್ ಕರಗೋವರೆಗೂ ನಾವು ಅಂದರೆ ಸ್ವಲ್ಪ ಬಾಯ್ಲಿಂಗ್ ಮೆಥಡಲ್ಲೇ ನೀಟಾಗಿ ಕರಗಿಸ್ಕೋಬೇಕು. ಈಗ ಸೋಪ್ ಬೇಸ್ ಎಲ್ಲ ನೀಟಾಗಿ ಕರಗಿದ ನಂತರ ನಾವು ಮಾಡಿಟ್ಕೊಂಡಿರೋಂತಹ ಅರಿಶಿನ ಮತ್ತು ಆರೆಂಜ್ ಪೌಡ್ರು ಆ ಮಿಶ್ರಣನ ಸೇರಿಸ್ಕೊತಾ ಬನ್ನಿ. ನೋಡಿ, ಇದು ಕನ್ಸಿಸ್ಟೆನ್ಸಿ ಯಾವ್ದು ರೇಂಜಿಗೆ ಬರಬೇಕು ಅಂದರೆ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲೇ ಬರಬೇಕದು. ಈಗ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬಾಯ್ಲಿಂಗ್ ನೀರು ಕುದೀತಿರುತ್ತಲ್ಲ, ಅದನ್ನು ಆಫ್ ಮಾಡಿಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಇದನ್ನು ನಾವು ಸೋಪ್ ಟ್ರೇಗೆ ಈ ಮಿಶ್ರಣನ ಸೇರಿಸ್ಕೊಂಡು ಈಗ ಇದನ್ನು ಒಂದು 4 to 5 hours ಬಿಟ್ಟರೆ ಸಾಕು, ಇಲ್ಲ 2-3 hours 4 hours ಬಿಟ್ರೂ ಸಾಕು, ಚೆನ್ನಾಗಿ ಬರುತ್ತೆ ಸೋಪು. ಈಗ ಆಗಿದೆ, ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಅರಿಶಿಣದಲ್ಲಿ ಆ್ಯಂಟಿಬಯೋಟಿಕ್ ಇರೋದ್ರಿಂದ ಅದು ತುಂಬ ಒಳ್ಳೆಯದು ಸ್ಕಿನ್ನಿಗೆ, ಮತ್ತು ಇನ್ನೂ ತುಂಬ ಗ್ಲೋ ಕೊಡುತ್ತೆ. ಅದ್ರ ಜೊತೆ ಆರೆಂಜ್ ಅಂದರೆ ಕಿತ್ತಳೆ ಹಣ್ಣಿನ ಸಿಪ್ಪೆನೂ ತುಂಬ ಸ್ಕಿನ್ಗೆ ಗ್ಲೋ ಕೊಡೋದ್ರಿಂದ ನಾವು ಈ ರೀತಿ ಸೋಪ್ ಮಾಡಿ ಇಟ್ಕೋಬೋದು. ನೋಡಿ, ಯಾವ ಥರ ಸೋಪ್ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಸೋಪ್ಗಳನ್ನ ಮಾಡಿ ಇಟ್ಕೊಂಡು ಮನೆಯಲ್ಲೇ ಹೋಮ್ ಮೇಡ್ ಸೋಪ್ಗಳನ್ನ ಮಾಡಿಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಅಂದರೆ ಬೇರೆ ಹೊರಗಡೆಯಿಂದ ತಂದು ಕೆಮಿಕಲ್ಸ್ನೆಲ್ಲ ಹಾಕಿರ್ತಾರೆ, ಅದನ್ನು ಹಚ್ಕೊಳ್ಳೋದಕ್ಕಿಂತ ನಾವು ಇದೇ ಮನೇಲೇ ಹೋಮ್ ಮೇಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ಫಸ್ಟೇ ಬಂದು ತಲುಪುತ್ತೆ. ಥ್ಯಾಂಕ್ ಯು.